ನಮಸ್ತೆ ವೀಕ್ಷಕರೇ, ಧರ್ಮ ಸೇತುಗೆ ನಿಮಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಧರ್ಮ ಸೇತು ಯೂಟ್ಯೂಬ್ ಚಾನೆಲ್ನಲ್ಲಿ ರಾಮಾಯಣದ ವಿಡಿಯೋ ಸೀರೀಸ್ ಮಾಡಲು ಸಂಕಲ್ಪಿಸಿದ್ದೇವೆ. ಯಾಕೆ ರಾಮಾಯಣದ ವಿಡಿಯೋ ಸೀರೀಸ್ ಅಂದ್ರೆ, ವಾಲ್ಮೀಕಿ ರಾಮಾಯಣವು ಸಾವಿರಾರು ವರ್ಷಗಳಿಗೂ ಪ್ರಾಚೀನವಾದದ್ದು. ಭಾರತೀಯ ಹಿಂದೂ ಸಂಸ್ಕೃತಿಯ ಸಾರ. ಆಧುನಿಕ ಕಾಲಕ್ಕೆ ಅಲ್ಲ, ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವ ಪರಿಪೂರ್ಣ ಮಾನವತ್ವವನ್ನು, ಶ್ರೇಷ್ಠ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಹೋನ್ನತ ಕಾವ್ಯ ಇದು. ತಾತ್ವಿಕ ಚಿಂತನೆ, ನೀತಿ ಬೋಧನೆ, ಧರ್ಮ ಬೋಧನೆ, ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು, ರಾಜನೀತಿ, ಆದರ್ಶ ಮಾನವೀಯ ನಡೆ ಎಲ್ಲ ಇದರಲ್ಲಿದೆ. ಪ್ರಭು ಶ್ರೀ ರಾಮಚಂದ್ರನ ಸತ್ಯಸಂಧತೆ, ಸೀತಾದೇವಿಯ ಪಾವಿತ್ರತೆ, ಲಕ್ಷ್ಮಣನ ಪ್ರೀತಿ, ಹನುಮಂತನ ಸ್ವಾಮಿನಿಷ್ಠೆ, ಹೀಗೆ ಹಲವಾರು ಹೃದಯ ಸ್ಪರ್ಶಿ ಪಾತ್ರಗಳು ನಮಗೆ ಇಂದಿಗೂ ಆದರ್ಶವಾಗಿವೆ. ಈ ಮಹಾಕಾವ್ಯದಲ್ಲಿ ರಾಮ ಸೀತೆಯರ ವೃತ್ತಾಂತವೇ ಅಲ್ಲ, ಪ್ರತಿಯೊಂದು ಘಟನೆಯು ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುತ್ತದೆ. ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಮಹರ್ಷಿಗಳೇ, ಎಲ್ಲ ಲೋಕದಲ್ಲೂ ಸತ್ಯವಂತನು, ಧರ್ಮನಿಷ್ಠನು, ಧರ್ಮಾರ್ಥ ವಿಚಾರ ತಜ್ಞನು, ಸಕಲ ಸದ್ಗುಣ ಸಂಪನ್ನನು, ಉಪಕಾರ ಸ್ಮರಣೀಯೂ, ದೃಢ ಸಂಕಲ್ಪಿತನು, ಆದರ್ಶ ಪುರುಷನೂ ಆದವನು, ವೇದ ಪುರಾಣ ಧರ್ಮ ಗ್ರಂಥಗಳ ಮೂಲ ತತ್ವಗಳನ್ನು ಅರಿತು ಅದರಂತೆ ನಡೆಯುವವನು, ವಿದ್ವನ್ ಮಣಿಯು, ಪಿತೃವಾಕ್ಯ ಪರಿಪಾಲಕನು, ಏಕಪತ್ನಿ ವ್ರತನೂ ಆದವನು ಯಾರಾದರೂ ಇದ್ದಾರೆಯೇ ಎಂದು ನಾರದ ಮಹರ್ಷಿಗಳಿಗೆ ಈ ಪ್ರಶ್ನೆ ಕೇಳಿ ತುಂಬಾ ಖುಷಿಯಾಗುತ್ತೆ. ಹಾಗೆ ವಾಲ್ಮೀಕಿ ಅಂತ ವಿಚಾರವ್ಯತ್ತ ಮಹರ್ಷಿಯ ಜ್ಞಾನ ಜಿಜ್ಞಾಸೆ ಕಂಡು ಆನಂದವೂ ಆಗುತ್ತೆ. ನಾರದ ಮಹರ್ಷಿಗಳು ಹೇಳ್ತಾರೆ, ಇದ್ದಾನೆ, ಷೋಡಶ ಗುಣಗಳಿರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ. ಅಂತರ್ಬಾಹಿರೇಂದ್ರಿಯಗಳನ್ನು ಗೆದ್ದ ಜಿತೇಂದ್ರಿಯನು, ಶಕ್ತಿವಂತನು, ತೇಜೋವಂತನು, ಮಹಾಮೇಧಾವಿ, ಸಕಲ ಶಾಸ್ತ್ರ ಪಾರಂಗತನು, ನೀತಿ ರಾಜನೀತಿ ಶಾಸ್ತ್ರಜ್ಞ, ಶತ್ರು ಮಿತ್ರರಿಂದಲೂ ಪ್ರೀತಿ ಗೌರವವನ್ನು ಹೊಂದಿರುವವನು, ದೈಹಿಕವಾಗಿ ಮನೋಹರ, ಸುಕೋಮಲವಾದ ಕಂಠ ಹಾಗೂ ಕೆನ್ನೆಗಳು, ರಾಜ ಲಕ್ಷಣಗಳಿಂದ ಕೂಡಿದ ಅಗಲವಾದ ವಕ್ಷಸ್ಥಳ, ಧನುರ್ಧಾರಿ ಅಂತ ಕರೆಯೋಕೆ ಸೂಕ್ತವಾದ ದೇಹ, ಮಾಂಸ ಪುಷ್ಟಿಗಳಿಂದ ಕೂಡಿದ ಹೆಗಲು, ಶತ್ರು ನಿಗ್ರಹ ಶಕ್ತಿ, ಆಜಾನುಬಾಹು, ತೇಜೋಪೂರ್ಣ ನೇತ್ರಗಳು, ಶ್ರೀಮನ್ನಾರಾಯಣನ ಅವತಾರಿ, ಬ್ರಹ್ಮನಿಗೆ ಸಮಾನನಾದವನು, ಸದ್ಗುಣ ಸಂಪನ್ನನು, ರಣಧೀರ, ಆಶ್ರಿತ ರಕ್ಷಕ, ಶತ್ರು ಸಂಹಾರಕ, ಗಾಂಭೀರ್ಯದಲ್ಲಿ ಸಮುದ್ರನಂತೆ, ಕೋಪದಲ್ಲಿ ಕಾಲಾಗ್ನಿಯಂತೆ, ಕ್ಷಮಾಗುಣದಲ್ಲಿ ಪೃಥ್ವಿಯಂತೆ, ಶಕ್ತಿ ಪರಾಕ್ರಮದಲ್ಲಿ ವಿಷ್ಣುವಿನಂತೆ ಇರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ. ಆತನೇ ಇಕ್ಷ್ವಾಕು ವಂಶದ ರಾಜನಾದ ದಶರಥನ ಮಗ ಶ್ರೀರಾಮಚಂದ್ರ. ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣಕ್ಕೆ ಮೊದಲ ಬೀಜವೇ ಈ ಘಟನೆ ಎನ್ನಬಹುದು. ವಾಲ್ಮೀಕ ಎಂದರೆ ಹುತ್ತ ಎಂದರ್ಥ. ಹುತ್ತದಿಂದ ಹೊರಬಂದಿರುವುದರಿಂದ ವಾಲ್ಮೀಕಿ ಅಂತ ಕರೀತಾರೆ. ಪವಿತ್ರವಾದ ಶ್ರೀಮದ್ ರಾಮಾಯಣ 24,000 ಶ್ಲೋಕಗಳಿಂದ ಕೂಡಿರುವ ಒಂದು ಮಹಾಗ್ರಂಥ. ಮೂಲ ಸಂಸ್ಕೃತ ಕಾವ್ಯವನ್ನು ಓದಲಾಗದ ಸಾಮಾನ್ಯ ಜನರಿಗೆ ಮೂಲ ಕಥೆಯ ಯಾವ ಸ್ವಾರಸ್ಯವೂ ವಿವರವೂ ಲೋಪವಾಗದಂತೆ ಸರಳವಾಗಿ ಅರ್ಥವಾಗುವ ಹಾಗೆ ಸಿಂಪ್ಲಿಫೈ ಮಾಡಿ ಹೇಳುವ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಶ್ರೀಮದ್ ರಾಮಾಯಣದ ಈ ಮೆಗಾ ಸೀರೀಸ್ ಅನ್ನು 108 ಎಪಿಸೋಡ್ಗಳಲ್ಲಿ ಮಾಡುವ ಸಂಕಲ್ಪ ಮಾಡಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಆ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅನ್ನೋ ಭಾವನೆಯಿಂದ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸನಾತನ ಧರ್ಮದ ವಿಚಾರಧಾರೆಯನ್ನು ನಿಮ್ಮ ಮುಂದೆ ತರುವ ನಮ್ಮ ಧರ್ಮ ಸೇತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.